ಇಂಗ್ಲಿಷ್ನಲ್ಲಿ ಬೇಸರ ಪ್ರಕಟಿಸುವುದು ಹೇಗೆ? ಎಕ್ಸ್‌ಪ್ರೆಸ್ಸಿಂಗ್ ಬೋರ್ಡಮ್. ಇಂಗ್ಲಿಷ್ನಲ್ಲಿ ಬೇಸರ ಪ್ರಕಟಿಸುವುದು ಹೇಗೆ? ಎಕ್ಸ್‌ಪ್ರೆಸ್ಸಿಂಗ್ ಬೋರ್ಡಮ್. ಇಂಗ್ಲಿಷ್ನಲ್ಲಿ ನಮಗೆ ಆಗಿರುವ ಬೇಸರ ತರಿಸುವ ಪರಿಸ್ಥಿತಿ ಅಥವಾ ಆಲಸ್ಯವನ್ನು ವ್ಯಕ್ತಪಡಿಸಲು ನಾವು ಉದಾಹರಣೆಗೆ ಐ ಆಮ್ ಬೋರ್ಡ್, ನನಗೆ ಬೇಸರವಾಗಿದೆ ಎಂದು ವಾಕ್ಯ ಶುರು ಮಾಡ್ತೇವೆ. ಅದರಲ್ಲಿ ಮುಂದೆ ಏನಿದೆ ಅಂತ ಕಲಿಯೋಣ ಬನ್ನಿ. ಐ ಆಮ್ ಬೋರ್ಡ್ ವಿತ್ ದಿಸ್ ಗೇಮ್, ನನಗೆ ಈ ಆಟದಿಂದ ಬೇಸರವಾಗಿದೆ. ಐ ಆಮ್ ಸೋ ಬೋರ್ಡ್ ಟುಡೇ, ನನಗೆಂದು ತುಂಬ ಬೇಸರವಾಗಿದೆ. ಐ ಆಮ್ ಬೋರ್ಡ್ ಆಫ್ ಸಿಟ್ಟಿಂಗ್ ಎಟ್ ಹೋಮ್, ನನಗೆ ಮನೆಯಲ್ಲಿ ಕುಳಿತು ಬೇಸರವಾಗಿದೆ. ಎರಡನೇದು ದಿಸ್ ಈಸ್ ಬೋರಿಂಗ್, ಇದು ಬೇಸರ ತರಿಸುತ್ತದೆ. ಉದಾಹರಣೆಗೆ ದಿಸ್ ಮೂವಿ ಈಸ್ ವೆರಿ ಬೋರಿಂಗ್, ಈ ಸಿನಿಮಾ ತುಂಬ ಬೇಸರ ತರಿಸುತ್ತದೆ. ದಿಸ್ ಲಾಂಗ್ ಲೆಕ್ಚರ್ ಈಸ್ ಬೋರಿಂಗ್, ಈ ಸುದೀರ್ಘ ಉಪನ್ಯಾಸ ಬೇಸರ ತರಿಸುತ್ತದೆ. ವೇಟಿಂಗ್ ಇನ್ ಲೈನ್ ಈಸ್ ಸೋ ಬೋರಿಂಗ್, ಸಾಲಿನಲ್ಲಿ ಕಾಯುವುದು ತುಂಬ ಬೇಸರ ತರಿಸುತ್ತದೆ. ಮೂರನೇದಾಗಿ ಐ ಹ್ಯಾವ್ ನಥಿಂಗ್ ಟು ಡೂ, ನನಗೆ ಮಾಡಲು ಏನೂ ಕೆಲಸವಿಲ್ಲ, ಬೇಸರದಿಂದ ಹೇಳುವುದು. ಐ ಹ್ಯಾವ್ ನಥಿಂಗ್ ಟು ಡೂ. ಉದಾಹರಣೆಗೆ ಐ ಹ್ಯಾವ್ ನಥಿಂಗ್ ಟು ಡೂ ದಿಸ್ ವೀಕೆಂಡ್, ಈ ವಾರಾಂತ್ಯದಲ್ಲಿ ನನಗೆ ಮಾಡಲು ಯಾವುದೇ ಕೆಲಸವಿಲ್ಲ. ಐ ಆಮ್ ಫ್ರೀ ಆ್ಯಂಡ್ ಐ ಹ್ಯಾವ್ ನಥಿಂಗ್ ಟು ಡೂ, ನಾನು ಫ್ರೀ ಆಗಿದ್ದೇನೆ ಮತ್ತು ನನಗೆ ಮಾಡಲು ಏನೂ ಕೆಲಸವಿಲ್ಲ. ಹೀ ಕಂಪ್ಲೇನ್ಸ್ ದ್ಯಾಟ್ ಹಿ ಹ್ಯಾಸ್ ನಥಿಂಗ್ ಟು ಡೂ, ತನಗೆ ಮಾಡಲು ಏನೂ ಕೆಲಸವಿಲ್ಲವೆಂದು ಅವನು ದೂರುತ್ತಾನೆ. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ನಲ್ಲಿ ಕಾನ್ಫಿಡೆನ್ಸ್ ಬೇಕು, ಇಂಗ್ಲೀಷ್ನಲ್ಲಿ ಇದುವರೆಗೆ ಇದ್ದ ಅಂಜಿಕೆ ಭಯ ಹೋಗಬೇಕು, ನಾವು ಏನು ವಾಕ್ಯ ಮಾಡ್ತೀವೋ ಅದು ಸರಿಯೋ ತಪ್ಪು ಅಂತ ನಮಗೆ ಗೊತ್ತಾಗಬೇಕು, ಆ ಥರ ಏನಾದರೂ ಇದ್ದರೆ ನನ್ನ ಈ ನಂಬರಿಗೆ 9845324260ಗೆ ವಾಟ್ಸಪ್ ಮಾಡಿ. ನಾನು ನಿಮಗಾಗಿ 3 ತಿಂಗಳ ಒಂದು ಕೋರ್ಸ್ ರಚಿಸಿದ್ದೇನೆ, ನನ್ನ ಜೊತೆ ಕಲಿಯಿರಿ ಹೇಳಿ. ದಿನಕ್ಕೆ 15 ನಿಮಿಷದ ವಿಡಿಯೋ ಕೋರ್ಸ್, ಅದನ್ನು ನಾನು ನಿಮ್ಮ ವಾಟ್ಸಪ್ ನಂಬರಿಗೆ ದಿನ ಕಳಿಸ್ತೇನೆ. ಅದರಲ್ಲಿ ನಿಮಗೆ ಮಾಡಲಿಕ್ಕೆ ಏನಿಲ್ಲ, ಪೆನ್ನು ಪುಸ್ತಕ ತಗೊಂಡು ಬರೀಲಿಕ್ಕೆ ಏನಿಲ್ಲ. ನಾನು ಪ್ರತಿ ವಿಷಯವನ್ನು 2 ಸಲ ಹೇಳಿದ್ದೇನೆ ಮತ್ತು ನಿಮಗೆ ಅದನ್ನು ನನ್ನ ಜೊತೆ ರಿಪೀಟ್ ಮಾಡಲಿಕ್ಕೆ ಹೇಳ್ತೇನೆ. ನನ್ನ ಕೋರ್ಸಿನ ಉದ್ದೇಶವೇ ಲಿಸನ್ ಆ್ಯಂಡ್ ಪ್ರಾಕ್ಟೀಸ್. ನಾನು 2 ಸಲ ರಿಪೀಟ್ ಮಾಡಿದ್ದು ನೀವು ಹೇಳ್ತೀರಿ. ಆಮೇಲೆ ನಿಮಗೆ ಸಮಯವಿದ್ದಾಗ ಯಾವಾಗಲೂ ಆ ವಿಡಿಯೋಗಳನ್ನು ನೋಡ್ತಾ ರಿಪೀಟ್ ಮಾಡ್ತಾ ಹೋಗಿ. ಸತತವಾಗಿ 3 ತಿಂಗಳು ಮಾಡಿ. ಹೀಗೆ ನೀವು ಸತತ 3 ತಿಂಗಳು ಮಾಡಿದರೆ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಬರ್ತದೆ. ನೀವು ಏನು ಯೋಚಿಸ್ತೀರೋ ಅದು ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗ್ತದೆ. ನಿಮ್ಮಲ್ಲಿದ್ದ ಅಂಜಿಕೆ ಹೋಗ್ತದೆ. ನೀವೆಲ್ಲ ಕಲ್ತವರು. ನಾನು ಮುಂಚೆ 32-33 ವರ್ಷಗಳ ಮುಂಚೆ ಇಂಗ್ಲೀಷ್ ಟೀಚ್ ಮಾಡುವಾಗ ಹೆಚ್ಚಿನ ವಿದ್ಯಾರ್ಥಿಗಳು 3ನೇ ಕ್ಲಾಸ್ 4ನೇ ಕ್ಲಾಸ್ ಹೋದವರೇ. ಅವರಿಗೆ ಜಾಸ್ತಿ ಇಂಗ್ಲೀಷ್ನ ABCD ಬರ್ತಿರಲಿಲ್ಲ ಜಾಸ್ತಿ ಬಿಡಿ. ಬಟ್ ಈಗ ಹಾಗಲ್ಲ, ಈಗ ಹೆಚ್ಚಿನವರು ಗ್ರ್ಯಾಜುಯೇಟ್ಸ್. ಅಟ್ಲೀಸ್ಟ್ PUC SSC ಅಂತೂ ಮಾಡಿಯೇ ಇದ್ದೀರಾ. ನಿಮಗೆ ಇಂಗ್ಲೀಷ್ ಬರ್ತದೆ. ಇಂಗ್ಲೀಷ್ ಬರೋದಿದ್ರೆ ನೀವು ಪಾಸ್ ಇಲ್ಲಿ ಆಗ್ತಿದ್ರಿ, ಪಾಸ್ ಆಗಿದ್ದೀರಿ. ಇಂಗ್ಲೀಷ್ ಅರ್ಥ ಆಗ್ತದೆ, ಇಂಗ್ಲೀಷ್ ಬರೀತೀರಿ, ಇಂಗ್ಲೀಷ್ ಓದ್ತೀರಿ, ಇಂಗ್ಲೀಷಲ್ಲಿ ಪಾಸ್ ಆಗ್ತೀರಿ. ಆಮೇಲೆ ನಿಮಗೆ ಇಂಗ್ಲೀಷ್ ಬರೋದಿಲ್ಲ ಅಂತೀರಾ? ನಿಮಗೆ ಇಂಗ್ಲೀಷ್ ಖಂಡಿತ ಬರ್ತದೆ. ಬಟ್ ಇಷ್ಟೇ ಅಂಜಿಕೆ ಭಯ ಇದೆ. ನಾನು ಮಾಡಿದ ವಾಕ್ಯ ಸರಿಯೋ ತಪ್ಪು ಅನ್ನುವ ಅಂಜಿಕೆ ಭಯ ಇದೆ. ತಪ್ಪಾದರೆ ಜನ ನಗ್ತಾರೆ ಏನೋ ಅನ್ನುವ ಭಯ ಇದೆ. ಆ ಭಯ ನನ್ನ ಈ ಕೋರ್ಸ್ನಿಂದ ಖಂಡಿತ ಹೋಗ್ತದೆ. ನಿಮಗೆ 3 ತಿಂಗಳಲ್ಲಿ ಆತ್ಮವಿಶ್ವಾಸ ಕೊಡ್ತದೆ ಇದು. ಈ 3 ತಿಂಗಳ ಕೋರ್ಸ್ ಮಾಡಿ ನಾನು ಇದನ್ನು ಎಲ್ಲ ಕವರ್ ಮಾಡಿದ್ದೇನೆ. ನನ್ನ 32 ವರ್ಷಗಳ ಅನುಭವದಿಂದ ಎಲ್ಲ ಕವರ್ ಮಾಡಿದ್ದೇನೆ ಇದರಲ್ಲಿ. ಈ ಕೋರ್ಸ್ ಮಾಡಿದರೆ ನೀವು ಖಂಡಿತವಾಗಿಯೂ ಕಾನ್ಫಿಡೆಂಟ್ ಆಗ್ತೀರಾ. ಇದಕ್ಕೆ ಜಾಸ್ತಿ ಫೀಸ್ ಇಲ್ಲ, ಯಾಕಂದರೆ ಇದು ವಿಡಿಯೋ ಕೋರ್ಸ್, ಬರೀ 599 ರೂಪಾಯಿ. ಇದನ್ನು ನೀವು ನನ್ನ ಈ ನಂಬರಿಗೆ ಫೋನ್ಪೇ ಗೂಗಲ್ ಪೇ ಮೂಲಕ ಕಳಿಸಿದರೆ, ಯಾವತ್ತು ಕಳಿಸ್ತೀರೋ ಅವತ್ತಿನಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.